ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ತಹಶೀಲ್ದಾರ್ ಕೃಷ್ಣಮೂರ್ತಿರವರ ಸಮ್ಮುಖದಲ್ಲಿ ಬಿಎಲ್ಒಗಳಿಗೆ ಹಾಗೂ ಬಿಎಲ್ಎಗಳಿಗೆ ಮತದಾರರ ಪಟ್ಟಿ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜೆಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕು ಪುರಸಭೆ ವತಿಯಿಂದ ಬೀದಿ ನಾಯಿಗಳಿಗೆ ಸಂತಾನಹರಣ ಮತ್ತು ರೇಬಿಸ್ ಲಸಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಬೀದಿ ನಾಯಿಗಳನ್ನು ಸೆರೆ ಹಿಡಿಯಲಾಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಪುರಸಭೆ ವತಿಯಿಂದ ಬೀದಿ ನಾಯಿಗಳಿಗೆ ಸಂತಾನಹರಣ ಮತ್ತು ರೇಬಿಸ್ ಲಸಿಕೆ ಕಾರ್ಯಕ್ರಮದಡಿಯಲ್ಲಿ ಬೀದಿ ನಾಯಿಗಳನ್ನು ಸೆರೆ ಹಿಡಿದು ಕೊಂಡೊಯ್ಯಲಾಯಿತು. ಇದರಿಂದಾಗಿ ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪುರಸಭಾ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇದರಿಂದ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ರಸ್ತೆಯಲ್ಲಿ ಭಯಪಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಅಲ್ಲದೆ ಈ ಬೀದಿ ನಾಯಿಗಳು ಎಷ್ಟೋ ಅಮಾಯಕರಿಗೆ ಹಾಗೂ ಮಕ್ಕಳ ಮೇಲೆ ದಾಳಿ ಮಾಡಿರುವಂತಹ ಘಟನೆಗಳು ವರದಿಯಾಗಿದೆ. ಬೀದಿ ನಾಯಿಗಳಿಂದ ಬಡಾವಣೆಯ ನಿವಾಸಿಗಳು ಸಂಬಂಧಪಟ್ಟ ಪುರಸಭೆಯ ಮುಖ್ಯ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ವಿವಿಧ ಕನ್ನಡ ಪರ ಸಂಘಟನೆಗಳು ಸಂಬಂಧಪಟ್ಟ ವಿವಿಧ ಇಲಾಖೆಯ ಅಧಿಕಾರಿಗಳ ಕಚೇರಿಯ ಮುಂದೆ ಎಷ್ಟೋ ಪ್ರತಿಭಟನೆ ಮಾಡಿದರೂ ಯಾವುದೂ ಕೂಡ ಪ್ರಯೋಜನವೂ ಇಲ್ಲದಂತಾಗಿದೆ. ಬೀದಿ ನಾಯಿಗಳ ಶಸ್ತ್ರಚಿಕಿತ್ಸೆ ನಡೆಸುವಂತೆ ಆದೇಶ ಬರುತ್ತಿದ್ದಂತೆ ನಿದ್ರೆ ವ್ಯವಸ್ಥೆಯಲ್ಲಿರುವ ಅಧಿಕಾರಿಗಳು ಎದ್ದು ಬೀದಿಯಲ್ಲಿ ಇದ್ದಂತ ನಾಯಿಗಳನ್ನು ಹಿಡಿದು ಸಂತಾನಹರಣ ಮತ್ತು ರೇಬಿಸ್ ಲಸಿಕೆ ಹಾಕಲು ಮುಂದಾಗಿದ್ದಾರೆ. 2 ದಿನಗಳಿಂದ ಕುಶಾಲನಗರ ಪುರಸಭೆಯ ವ್ಯಾಪ್ತಿಯಲ್ಲಿರುವ ಬೀದಿ ನಾಯಿಗಳನ್ನು ಹಿಡಿಯುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಎಪಿಸಿಎಂಎಸ್ ಸಭಾಂಗಣದಲ್ಲಿ ತಹಶೀಲ್ದಾರ್ ಕೃಷ್ಣಮೂರ್ತಿಯವರ ಸಮ್ಮುಖದಲ್ಲಿ ಬಿಎಲ್ಎ ಮತ್ತು ಬಿಎಲ್ಒಗಳಿಗೆ ಮತದಾರರ ಪಟ್ಟಿಯ ಬಗ್ಗೆ ಕಾರ್ಯಾಗಾರ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಹಶೀಲ್ದಾರ್ ಕೃಷ್ಣಮೂರ್ತಿ ಮತ್ತು ಮುಖ್ಯ ತರಬೇತುದಾರರಾದ ವೆಂಕಟ್ ನಾಯ್ಕ್ ಈಶ್ವರ್ ಅವರುಗಳು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026 ಸಂಬಂಧ ಬಿಎಲ್ಒ, ಬಿಬಿಎಲ್ಒ, ಮೇಲ್ವಿಚಾರಕರು ಹಾಗೂ ಬಿಎಲ್ಎಗಳಿಗೆ ತರಬೇತಿಯನ್ನು ನೀಡಿದರು. ಬೂತ್ ಮಟ್ಟದ ಏಜೆಂಟ್ಗಳನ್ನಾಗಿ ಮಾಡಿಕೊಂಡು ಬರ್ತಾ ಇರೋದು ಸಾಮಾನ್ಯ. ಆದರೆ ಚುನಾವಣಾ ಪರಿಷ್ಕರಣೆ ಸಿಬ್ಬಂದಿಗಳಿಗೂ ನಾವೇನು ತಾಲೂಕು ಚುನಾವಣಾ ಅಧಿಕಾರಿ ಸಿಬ್ಬಂದಿಗಳಿಗೂ ಏನು ನಿಮಗೂ ನಮಗೂ ಅಂತರ ಇದೆ ಹೊತ್ತು ಯಾವುದು ನಾವು ನೀವು ಮಿಂಗಲಾಗಿ ಮಾಡಿದ ಉದಾಹರಣೆಗಳಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಈ ಒಂದು ತೀವ್ರ ಪರಿಷ್ಕರಣೆ ವಿಚಾರದಲ್ಲಿ ಪ್ರತಿಯೊಂದು ಬೂತ್ ಮಟ್ಟಕ್ಕೆ ಬೂತಿಗೆ ಒಬ್ಬ ಬೂತ್ ಲೆವೆಲ್ ಅಧಿಕಾರಿ ಅಂತ ಇರ್ತಾರೆ. ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಬೋದು ಅಥವಾ ಅಂಗನವಾಡಿ ಶಿಕ್ಷಕರಾಗಿರ್ಬೋದು ಅಥವಾ ಆಶಾ ಶಿಕ್ಷಕರಾಗಿರ್ಬೋದು. ಏನು 109 ಬೂತ್ಗಳಿದ್ದಾವೆ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ. ಆ 109 ಬೂತ್ಗಳಿಗೂ ಇಂಡಿಪೆಂಡೆಂಟ್ ಆಗಿ ಬೂತ್ ಮಟ್ಟದ ಅಧಿಕಾರಿಗಳಿದ್ದಾರೆ. ಅವರು ಈ ಒಂದು ಮತದಾರರ ತೀವ್ರ ಪರಿಷ್ಕರಣೆಯನ್ನು ಮಾಡ್ತಾರೆ. ಅದೇ ವೇಳೆಯಲ್ಲಿ ಅವರು ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾರೆ ಆ ಬೂತ್ನಲ್ಲಿ ನೀವು ಕೂಡ ಪ್ರತಿಯೊಂದು ಬೂತಿಗೆ ಒಬ್ಬರು ಅಥವಾ ಇಬ್ಬರು ಆಯಾ ಪಕ್ಷಗಳ ಆಧಾರಿತವಾಗಿ ಏಜೆಂಟ್ಗಳು ಈಗಾಗಲೇ ನೇಮಕ ಆಗಿದ್ದೀರಿ. ಅದರ ಬಗ್ಗೆ ಈಗ ನಮ್ಮ ಕೈಗೆ ಈಗಾಗಲೇ ನಮ್ಮ ಕೈ ಪ್ರಕಾರ ನಿಮ್ಮ ಕರ್ತವ್ಯ ಸ್ವರೂಪ ಏನು ಅಂತ ಹೇಳಿದ್ರೆ, ಏನು ಬೂತ್ ಮಟ್ಟದ ಅಧಿಕಾರಿಗಳು ಅವರವರ ಬೂತ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಬೂತ್ ಮಟ್ಟದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸಬೇಕು. ಇಲ್ಲಿ ಏನೇನು ಪಟ್ಟಿದೆ ಅಂತ ಹೇಳಿದ್ರೆ, ಈಗಾಗಲೇ SIR ರಾಜಸ್ಥಾನದಲ್ಲಾಗಿದೆ, ಬಿಹಾರದಲ್ಲಾಗಿದೆ, ವೆಸ್ಟ್ ಬೆಂಗಾಲಲ್ಲಾಗಿದೆ. ವೆಸ್ಟ್ ಬೆಂಗಾಲಲ್ಲಿ ಸರಿಸುಮಾರು 90 ಲಕ್ಷ ಅನರ್ಹ ಮತದಾರರನ್ನು ಕೈಬಿಟ್ಟಿರುವಂಥ ವಿಚಾರ ನಿಮಗೆಲ್ಲ ತಿಳಿದಿದೆ. ಈ ತೀವ್ರ ಪರಿಷ್ಕರಣೆ ವಿಚಾರದಲ್ಲಿ ಸರ್ಕಾರವು ಕೂಡ, ಅಂದರೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರ ಸಚಿವ ಮಿತ್ರರಿಗೆ
ಒಂದು ಕಿವಿ ಮಾತು ಹೇಳಿದ್ದಾರೆ, ಎಲ್ಲೂ ಕೂಡ ಮತದಾರರ ಪಟ್ಟಿಯಿಂದ ಅರ್ಹ ಮತದಾರರು ಚುನಾವಣಾ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಬಿಟ್ಟು ಹೋಗಬಾರದು, ಕಣ್ತಪ್ಪಿನಿಂದಲೂ ಬಿಟ್ಟು ಹೋಗಬಾರದು, ಸದುದ್ದೇಶದಿಂದಲೂ ಬಿಟ್ಟು ಹೋಗಬಾರದು, ದುರುದ್ದೇಶದಿಂದಲೂ ಬಿಟ್ಟು ಹೋಗಬಾರದು ಅನ್ನುವಂಥ ಕಾರ್ಯವನ್ನು ಸಂಪೂರ್ಣವಾಗಿ ಮೇಲ್ವಿಚಾರಣೆ ಮಾಡಲಿಕ್ಕೆ ಮತ್ತು ಬೂತ್ ಲೆವೆಲ್ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ, ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಹಯೋಗದಲ್ಲಿ ಕೋಆರ್ಡಿನೇಷನ್ ಇಟ್ಕೊಂಡು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಏಜೆಂಟ್ಗಳನ್ನು ನೇಮಕ ಮಾಡಿ ಕರ್ತವ್ಯಕ್ಕೆ ನಿಯೋಜಿಸಬೇಕು ಅಂತ ಎಲ್ಲರನ್ನ ಕೇಳ್ಕೊಂಡಿದ್ದಾರೆ. ಇಲ್ಲಿ ನಿಮ್ಮ ಕರ್ತವ್ಯ ಏನು ಪ್ರಕಾರ ನಮ್ಮ ಉದ್ದೇಶವಷ್ಟೇ, ನಿಮ್ಮ ಉದ್ದೇಶವಷ್ಟೇ, ಚುನಾವಣೆ ದಿನ ಅಲ್ಲಿ ಗೊಂದಲಗಳಾಗಬೇಕು, ಗಲಭೆಗಳಾಗಬೇಕು. ಯಾಕಾಗಿ ಗೊಂದಲ ಗಲಭೆಗಳಾಗ್ತವೆ ಅಂತ ಹೇಳಿದ್ರೆ, ಒಬ್ಬ ಅರ್ಹತೆಯಿಂದ ಮತದಾರರನ್ನ ತಿಳಿಯೋದೇ ಉದ್ದೇಶಪೂರ್ವಕವಾಗಿಯೂ ಉದ್ದೇಶಪೂರ್ವಕವಲ್ಲದೆ ಕೈ ಬಿಟ್ಟುವಂಥ ಪಕ್ಷದಲ್ಲಿ ಅಲ್ಲಿ ಸಹಜವಾಗಿ ಗಲಾಟೆಗಳು ಮರುಕಳಿಸೋದು ನಡೆಯುವಂಥದ್ದು ಅಲ್ಲಿ ಸಾಧ್ಯ. ಹಾಗಾಗಿ ಏನು ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಕರ್ತವ್ಯ ಮಾಡ್ತಾ ಇದ್ದಾರೆ, ನಿಮ್ಮ ಗಮನಕ್ಕೆ ಬಂದರೆ ನೋಡಿ, ಈ ಬೂತ್ನಲ್ಲಿ ಇಷ್ಟು ಮತ್ತು ನಿಮ್ಮ ಮತಗಟ್ಟೆಗೆ ಸಂಬಂಧಪಟ್ಟಂತ ಮತಗಟ್ಟೆ ಅಧಿಕಾರಿಯ ಮೂಲಕ ಅದನ್ನ ಸಾದರಪಡಿಸ್ತೀರ, ತೋರಿಸ್ತೀರ, ಅಧಿಕೃತವಾಗಿ ಅವರ ಜೊತೆ ನೀವು ಎಸ್ಸಿಯ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಲಿಕ್ಕೆ ಮುಂದಾಗಿ ಬಂಧುಗಳೇ, ನೀವು ನಿಮಗೆ ಸಂಬಂಧಿಸಿದಂತ ಮತಗಟ್ಟೆ ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಮನಸ್ಸಿಗೆ ನೀವು ನಿಮ್ಮ ಮತಗಟ್ಟೆಗೆ ಪ್ರವೇಶ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಲಭ್ಯವಾಗಿರ್ತಕ್ಕಂಥ, ನಿಮಗೆ ನೀಡಲ್ಪಟ್ಟಂತ ಒಂದು ID ಕಾರ್ಡ್ ಇರ್ತದೆ. ID ಕಾರ್ಡ್ ಇಲ್ಲದೆ ಮತಗಟ್ಟೆಯ ಒಳಗಡೆ ನೀವು ಪ್ರವೇಶ ಮಾಡ್ತೀರಿ. ಪ್ರಮುಖವಾಗಿ ನಿಮ್ಮನ್ನ ಕೆಲಸ ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ಕೆಲಸ ಕಣ್ಣಿನ ಕೆಲಸವಾಗಿದೆ. ಕೈಗಳಾಗಿ ಯಾರಾಗಿದ್ದಾರೆ ಅಂದ್ರೆ BLOಗಳು ಕೈಗಳಾಗಿದ್ದಾರೆ. ಅವರು ಮಾಡತಕ್ಕಂಥ ಕೆಲಸ ಚುನಾವಣಾ ನಿಯಮಕ್ಕೆ ಹೊಂದುವಂತೆ ಸರಿಯಾಗಿದೆಯಾ ಅದನ್ನ ಮೈಯಿಂದ ಕಣ್ಣಾಗಿ ವಾಚ್ ಮಾಡ್ತಾ ಇದ್ದಾರೆ. ಅವರು ಮಾಡತಕ್ಕಂಥ ಕೆಲಸ ನ್ಯಾಯಯುತವಾಗಿದೆಯಾ ಅದನ್ನ ನೀವು ಕೂಲಂಕುಷವಾಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ನೀವು ಯಾವುದೇ ಕಾರಣಕ್ಕೂ ಆದೇಶಪೂರ್ವಕವಾಗಿ ನಿಯಮಾನುಸಾರವಾಗಿ ಕೆಲಸ ಮಾಡಬಾರದು, ವಿಜ್ಞಾಪನಾಪೂರ್ವಕವಾಗಿ ಕೆಲಸ ಮಾಡಬೇಕು. ಯಾವ ಸನ್ನಿವೇಶದಲ್ಲಿ ನಿಮ್ಮ ಮತಗಟ್ಟೆಗೆ ಸಂಬಂಧಪಟ್ಟ BLOಗಳು ನಿಮ್ಮನ್ನ ನಿರೀಕ್ಷಿಸುತ್ತಾರೋ, ನಿಮ್ಮ ಸಹಯೋಗ ಯಾಚಿಸ್ತಾರೋ, ಕ್ಷಣದಲ್ಲಿ ಅವರು ಕೇಳಿದಂತಹ ಸಹಾಯಕ್ಕೆ ನೀವು ಬೆನ್ನೆಲುಬಾಗಿ ಪ್ರೋತ್ಸಾಹ ಪೂರಕವಾಗಿ ನಿಂತುಕೊಂಡಿರುತ್ತದೆ. ಬಂಧುಗಳೇ, BLOಗಳು ಆಯಾ ಮತಗಟ್ಟೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಎಲ್ಲ ಮತದಾರರು ಸಾಮಾನ್ಯ ಪ್ರಜೆಗಳಿಂದ ಆಯ್ಕೆಯಾಗಬೇಕು. ಸಾಮಾನ್ಯ ಪ್ರಜೆಗಳಿಗೆ ನಾವು ತಮ್ಮ ದೊರೆಗಳನ್ನು ಆಯ್ಕೆ ಮಾಡಬಹುದು. ಬಹುಶಃ 1947ರ ಹಿಂದೆ ನಮ್ಮ ದೊರೆ ನಮಗೆ ದೊರೆಯಾಗಬೇಕಾದದ್ದು ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು. ಈಗ ಬದಲಾವಣೆಯಾಗಿದೆ. ನಮ್ಮನ್ನ ಆಳುವ ದೊರೆಗಳು ಮತದಾರರ ಪೆಟ್ಟಿಗೆಯಲ್ಲಿ ಹುಟ್ಟಿದ್ರೆ ಅವರು ದೊರೆಯಾಗುತ್ತಾರೆ. ಬಹುಶಃ ನಮ್ಮ ಮತಗಳಿಂದಲೇ ನಮ್ಮ ದೊರೆಗಳನ್ನು ನಾವೇ ಆಯ್ಕೆ ಮಾಡುತ್ತಿದ್ದೇವೆ. ಇಂತಹ ಬೃಹತ್ತಾಗಿರುವಂತಹ ದೇಶದಲ್ಲಿ ನಮ್ಮ ಸೂಕ್ತ ಮತದಾರರು ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತಹ ಅಧಿಕಾರ ಒಬ್ಬ ಸಾಮಾನ್ಯ ಮತದಾರರಿಗೆ. ಅಂತಹ ಸಾಮಾನ್ಯ ಮತದಾರ ಯಾರು? ಆ ಮತದಾರರ ಗುರುತಿಸುವಂಥವರು ಯಾರು? ಇದು ಚುನಾವಣಾ ಆಯೋಗದ ಕೆಲಸ. ಬೂತ್ ಲೆವೆಲ್ ಆಫೀಸರ್ಸ್ಗಳು ಇರ್ತಾರೆ. ಅವರು ಭಾರತ ಚುನಾವಣಾ ಅಧಿಕಾರಿಗಳಿಂದ ಆಯ್ಕೆಯಾಗಿರುವವರಾಗಿದ್ದಾರೆ. ಬೂತ್ ಲೆವೆಲ್ ಆಫೀಸರ್ಸ್ ಭಾರತದ ಮುಖ್ಯ ಚುನಾವಣಾ ಆಯೋಗದ ಆಯುಕ್ತರು ಜ್ಞಾನೇಶ್ ಕುಮಾರ್, ಮುಖ್ಯ ಆಯುಕ್ತರು, ಸಬ್ ಆಯುಕ್ತರಾಗಿ ಸುಖದೇವ್ ಸಿಂಗ್ ಮತ್ತೆ ವಿವೇಕ್ ಜೋಶಿ ಅವರು ಭಾರತದ ಚುನಾವಣಾ ಅಧಿಕಾರಿಗಳು. ಅದೇ
ಹೋಗಿ ನೇಮಕ ಮಾಡಿ ನೋಡಿ ನಿಮ್ಮ ಮತಗಟ್ಟೆ ಕ್ಷೇತ್ರದಲ್ಲಿ ಯಾವ ಒಬ್ಬ ಅರ್ಹ ಮತದಾರರಿಗೂ ಮತದಾರರ ಹಕ್ಕು ನೀಡಬೇಕು, ಅವರು ಮತವನ್ನು ಚಲಾಯಿಸಬೇಕು. ಆ ಅರ್ಹ ಮತದಾರ ಯಾರು, ಅವ್ನು ಏನು ಲಕ್ಷಣ ಮತ್ತು ಏನು ಅರ್ಹತೆ ಇರಬೇಕು ಅನ್ನೋದು ಚುನಾವಣಾ ಆಯೋಗ ಈಗಾಗಲೇ ತಿಳಿಸಿದೆ. ಅವನಿಗೆ 18 ವರ್ಷ ವಯಸ್ಸಾಗಿರಬೇಕು, ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಭಾರತದ ಪ್ರಜೆಯಾಗಿರಬೇಕು, ಮತಗಟ್ಟೆಯಲ್ಲಿ ನಿವಾಸಿಯಾಗಿರಬೇಕು, ಆತ ಹುಚ್ಚನಾಗಿರಬಾರದು, ಆತ ಚುನಾವಣಾ ಆಯೋಗದಿಂದ ಗುರುತರವಾಗಿರುವಂತಹ ಅಪರಾಧಗಳನ್ನು ಎಸಗಿ ದಂಡನೆಗೆ ಒಳಗಾಗಿರಬಾರದು. ಅಂತಹವರು ಮತದಾರರಾಗಲಿಕ್ಕೆ ಅರ್ಹರಾಗಿರ್ತಾರೆ. ಅಂತಹ ಎಲ್ಲ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟಿ, ಕುಶಾಲನಗರ. ಕೇರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಹಾಗೂ ವಿಶ್ವ ಪರಿಸರ ದಿನವನ್ನು ಅದ್ದೂರಿಯಾಗಿ ಆಚರಿಸಿದರು. ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜೆಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪೋಷಕರಿಗೆ ಹೂವು ಮತ್ತು ಹಣ್ಣು ಗಿಡಗಳನ್ನು ವಿತರಣೆ ಮಾಡಲಾಯಿತು. ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಭವಿಷ್ಯದ ನಾಯಕರನ್ನು ರೂಪಿಸುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಬೆಳ್ಳೆಕೆರೆ ಮಂಜುನಾಥ್ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಪುರಾಣ ಸಿದ್ಧ ಪುಣ್ಯಕ್ಷೇತ್ರವಾದ ಹೇಮಗಿರಿಯಲ್ಲಿರುವ ಬಿಜಿಎಸ್ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಹಾಗೂ ವಿಶ್ವ ಪರಿಸರ ದಿನದ ಅಂಗವಾಗಿ ವಿವಿಧ ಬಗೆಯ ಹೂವು ಮತ್ತು ಹಣ್ಣಿನ ಸಸಿಗಳನ್ನು ವಿತರಿಸಿ ಮಾತನಾಡಿದರು. ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಜೊತೆಗೆ ನಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಕೊಡುಗೆ ನೀಡಲು ದೃಢ ಸಂಕಲ್ಪ ಮಾಡಬೇಕು ಎಂದು ನೀಲಕಂಠ ಪೋಷಕರಿಗೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಅಗ್ರಹಾರ ಬಾಚಳಿ ಶ್ರೀನಿವಾಸ್, ಹೊನ್ನನಹಳ್ಳಿ ರವಿ, ಕಾಮನಹಳ್ಳಿ ಮಂಜುನಾಥ್, ಗಂಜಿಗೆರೆ ಮಹೇಶ್, ಮಾಕವಳ್ಳಿ ಮನು, ಸಾಹಿಕುಮಾರ್, ಸೈಯದ್ ಖಲೀಲ್, ಬಿಜಿಎಸ್ ಶಾಲೆಯ ಮುಖ್ಯಸ್ಥ ಪುನೀತ್ ಕುಮಾರ್, ಜಯಶೀಲಾ, ಸುರೇಶ್ ಸೇರಿದಂತೆ ಶಾಲಾ ಮಕ್ಕಳ ನೂರಾರು ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಸ್ನೇಹಿತರು, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂತಹ ನೀಲಕಂಠ ಅವರೇ, ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹಿರಿಯ ವರದಿಗಾರರು, ನಮ್ಮ ಆತ್ಮೀಯ ಗೆಳೆಯರಾದ ಹರಿಚರಣ್ ತಿಲಕ್ ಅವರೇ, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಲೋಕೇಶ್ ಅವರೇ, ಸಹೋದರ ಸಾಯಿಕುಮಾರ್ ಅವರೇ, ಖಲೀಲ್ ಅವರೇ, ಈ ಸಂಸ್ಥೆಯ ಮುಖ್ಯಸ್ಥರಾದ ಪುನೀತ್ ಅವರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ, ಪೋಷಕ ಬಂಧುಗಳೇ, ಮಕ್ಕಳೇ, ನೀವೀಗ ಯಾರು ಕೂಡ ನಮ್ಮ ಮಾತನ್ನ ಕೇಳುವಷ್ಟು ಬಿಡುವು ಖಂಡಿತ ಇಲ್ಲ. ಯಾಕೆ ನಿಮ್ಮ ಆಲೋಚನೆ ಎಲ್ಲ ಖಂಡಿತ ಮಕ್ಕಳ ವಿದ್ಯಾಭ್ಯಾಸ ಹೇಗೆ ನಡೀಬೇಕು ಅನ್ನೋದ್ರ ಬಗ್ಗೆ ಇರ್ತದೆ. ಒಂದಂತೂ ಹೇಳೋದೆ, ಯಾವ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ, ಸಂಸ್ಕಾರಯುತ ಶಿಕ್ಷಣವನ್ನ, ದೇಶದ ಭವಿಷ್ಯಕ್ಕೆ ಹೊಡಿತಾಡುವಂತಹ ಶಿಕ್ಷಣವನ್ನ ನೀಡುತ್ತೋ ಆ ಸಂಸ್ಥೆಯಲ್ಲಿ ಓದುವ ಮಕ್ಕಳು ಮುಂದೆ ಸತ್ಪ್ರಜೆಗಳಾಗಿ ರೂಪಿಟ್ಟು ಬರ್ತಾರೆ. ನಮ್ಮ ಈ ಸಂಸ್ಥೆಯ ಮಹಾನ್ ಗೌರವಾನ್ವಿತ ಕಾರ್ಯದರ್ಶಿಗಳಾದ ನಮ್ಮ ಡಾಕ್ಟರ್ ಜೆ.ಎನ್. ರಾಮಕೃಷ್ಣಯ್ಯನವರು ಪ್ರತಿ ಹಂತದಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಲೋಪವಾಗದಂತೆ ಭಾರತೀಯ ಸಂಸ್ಕೃತಿಗೆ ಸಂಬಂಧಿಸಿದ ಎಲ್ಲ ಆಚಾರ ವಿಚಾರಗಳನ್ನು ಕೂಡ ಧರ್ಮಾತೀತವಾಗಿ ಬೋಧಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹೇಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಮಕ್ಕಳಿಗೆ ನಾವು ಹೇಳುವುದು ಅನುವಾದ ಇರಬಹುದು, ಮಕ್ಕಳಿಗೆ ಇನ್ನು ವಯಸ್ಸು ಚಿಕ್ಕರು, ಅವರ ಆಟ ಆಡುವಂತಹ ಸಂಮಿತ್ರ ಬೆಳಕೆರೆ ಮಂಜುನಾಥ್ ಅವರೇ, ಮುಂದೆ ಮಾತಾಡಲಿಕ್ಕೆ ನನ್ನಂತರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರತಕ್ಕಂಥ ಮತ್ತೊಬ್ಬರು ಸಂಗೀತವರೇ, ಯುವಮಿತ್ರ ಲೋಕೇಶ್ ಅವರೇ, ಖಲೀಲ್ ಅವರೇ, ಸಾಯಿಕುಮಾರ್ ಅವರೇ, ಈ ಶಿಕ್ಷಣ ಸಮಿತಿ ಅಧ್ಯಾಪಕರೇ, ಪೋಷಕ ರೈತರು, ಬಹುಶಃ ಈಗಾಗಲೇ ಬೆಳಕೆರೆ ಮಂಜುನಾಥ್ ಅವರು ಮಾತಾಡ್ತಾ ಮೌಲ್ಯಯುತ ಮಾತುಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಕಾರ್ಯಕ್ರಮದ ಮೂಲ ಆಶಯನೇ ಸಂಸ್ಕಾರ ಶಿಕ್ಷಣವನ್ನ ಕೊಡತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಎಲ್ಲ ನಾವೆಲ್ಲ ಓದುವಾಗ ಈ ತರದ ಅಕ್ಷರಾಭ್ಯಾಸ ಪದ್ಧತಿಗಳು ಇರಲಿಲ್ಲ. ಈಗ ಹೊಸ ಆಲೋಚನೆ, ಮೊದಲು ಶೃಂಗೇರಿಯಲ್ಲಿ ಇದು ಪ್ರಾರಂಭ ಆಗ್ತು. ಶೃಂಗೇರಿಯ ನಂತರ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣಗಳಲ್ಲಿ ಈ ಕಾರ್ಯಕ್ರಮ ಎಲ್ಲ ಕಡೆಗೂ ಕೂಡ ನಡೀತಾ ಇದೆ. ಇದು ಕಾರಣ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸತಕ್ಕಂಥದ್ದು, ಗುರು ಹಿರಿಯರ ಬಗ್ಗೆ ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಒಂದು ಗೌರವಯುತವಾದ ಭಾವನೆ
ಭಾವನೆ ಬರಬೇಕು ಅನ್ನತಕ್ಕಂಥ ಒಂದು ಪೂರಕವಾದ ಒಂದು ಯುವ ಆಲೋಚನೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈಗಾಗಲೇ ಹೇಳಿದಂತೆ ಸಂಸ್ಕಾರ ಇಲ್ಲದೆ ಇರತಕ್ಕಂತಹ ಶಿಕ್ಷಣ ಯಾವತ್ತೂ ಕೂಡ ಕುಟುಂಬಕ್ಕೂ ಹೊರೆ, ದೇಶಕ್ಕೂ ಕೂಡ ಹೊರೆ. ಯಾವ ದೇಶದಲ್ಲಿ ಏನಾದರೂ ಎಷ್ಟೇ ದುಡ್ಡು ಇರ್ಬೋದು, ಆ ದೇಶದ ಯುವಶಕ್ತಿ ಮೌಲ್ಯವನ್ನು ಕಳ್ಕೊಂಡಿದ್ರೆ, ಸಂಸ್ಕಾರವನ್ನು ಕಳ್ಕೊಂಡಿದ್ರೆ ಅಂತ ದೇಶಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಭವಿಷ್ಯ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಒಂದು ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಮತ್ತೆ ಆಧುನಿಕ ಶಿಕ್ಷಣ ಪದ್ಧತಿ ಎರಡನ್ನೂ ಕೂಡ ಸಂಯೋಜಿಸಿ ಇಲ್ಲಿ ನಮ್ಮ ಡಾಕ್ಟರ್ ಕೆ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ BGS ಶಿಕ್ಷಣ ಸಂಸ್ಥೆ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಬೆಳಕೆರೆ ಮಂಜುನಾಥ್ ಅವರು ಹೇಳಿದಂತೆ ನಮ್ಮ ಭೈರವಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅದಕ್ಕೆ ಪೂರಕವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದೇ ದಾರಿಯಲ್ಲಿ ಈಗಿರತಕ್ಕಂಥ ಪೀಠಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಒಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಚಟುವಟಿಕೆಗಳು ನಿರಂತರವಾಗಿರಲಿ ಅಂತ ಆಶಿಸಿ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಕ್ಕಲಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಯಲ್ಲಿ ಆರಂಭವಾದಂತಹ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯದಲ್ಲಿ ಏನಾದರೂ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾವುದಾದ್ರೂ ಇದ್ರೆ ಅದು BGS ಸಮೂಹ ಶಿಕ್ಷಣ ಸಂಸ್ಥೆಗಳು ಅಂತ ನಾವು ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಮ್ಮ ಡಾಕ್ಟರ್ ಜೆ ರಾಮಕೃಷ್ಣೇಗೌಡರು ನಮ್ಮ BGS ಶಾಲೆಗಳಲ್ಲಿ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ನಮ್ಮ ಮಕ್ಕಳಲ್ಲಿ ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರವನ್ನು ನೀಡೋದ್ರ ಜೊತೆಗೆ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ನಮ್ಮ ಮಕ್ಕಳು ಗೌರವಿಸಬೇಕು. ಅವರು ಬಾಲ್ಯದಿಂದಲೇ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಿಕೊಂಡು ಮುಂದೆ ಭವಿಷ್ಯದ ಉಜ್ವಲವಾದ ಪ್ರತಿಭೆಗಳಾಗಿ ಹೊರಹೊಮ್ಮಬೇಕು ಅನ್ನುವಂತ ಕಾಳಜಿಯನ್ನು ಇಟ್ಕೊಂಡು ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದಾರೆ. ಇವತ್ತು ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮೊಬೈಲ್ ಫೋನ್ ಒಂದು ಇದ್ರೆ ಸಾಕು, ಅವರಿಗೆ ತಂದೆ ತಾಯಿಗಳು ಬೇಕಾಗಿಲ್ಲ, ಮನೆಗೆ ಯಾರು ಬಂದ್ರು, ಹಿರಿಯರು ಬಂದ್ರ, ದೊಡ್ಡವರು ಬಂದ್ರ, ನೆಂಟರು ಬಂದ್ರ ಯಾವುದೂ ಗೊತ್ತಾಗೋದಿಲ್ಲ. ಮೊಬೈಲ್ನ ಮಾಯಾ ಲೋಕದಲ್ಲಿ ನಮ್ಮ ಮಕ್ಕಳು ಮುಳುಗೋಗಿರ್ತಾರೆ. ನಮ್ಮ ಮಕ್ಕಳನ್ನ ಸರಿದಾರಿಗೆ ತರಬೇಕಾದ್ರೆ ನಾವು ಬಾಲ್ಯದಿಂದಲೇ ಒಂದು ಉತ್ತಮವಾದ ಸಂಸ್ಕಾರವನ್ನ, ಮಾನವೀಯ ಮೌಲ್ಯಗಳನ್ನ, ಪರೋಪಕಾರ ಗುಣಗಳನ್ನ ತುಂಬಿ ಅವರನ್ನ ಭವಿಷ್ಯದ ನಾಗರಿಕರನ್ನಾಗಿ ಸಜ್ಜುಗೊಳಿಸ್ತಕ್ಕಂಥದ್ದು ಇವತ್ತಿನ ಅಗತ್ಯ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ಅರ್ಥ ಇದೆ, ಮಹತ್ವ ಇದೆ. ಈ ಕಾರ್ಯಕ್ರಮವನ್ನ ರೂಪಿಸಿದಂತ ನಮ್ಮ ಡಾಕ್ಟರ್ ಜೆ ರಾಮಕೃಷ್ಣೇಗೌಡರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಇಂಥ ವಿಶೇಷವಾದ ಕಾರ್ಯಕ್ರಮಗಳನ್ನ ಇಂಥ ನಮ್ಮ BGS ಶಾಲೆಗಳಲ್ಲಿ ನೋಡೋದಕ್ಕೆ ಮಾತ್ರ ಸಿಗ್ತಾ ಇದೆ. ಇವತ್ತು ಗುರು ಪರಂಪರೆಯನ್ನ, ನಾಡಿನ ಗುರುಮಠಗಳ ಕೀರ್ತಿಯನ್ನ ಇವತ್ತು ಕೂಡ ಏನಾದರೂ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣರವರಿಗೆ DK ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಎರಡನೇ ಸಂಪುಟದಲ್ಲಿ ಕೊಡಗಿಗೆ ಪ್ರತಿನಿತ್ಯ ನೀಡಲೇಬೇಕು. ವಿರಾಜಪೇಟೆ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ VP ಜಾನ್ಸನ್ ಇಂದು ವಿರಾಜಪೇಟೆ ಶಾಸಕರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣರವರು ಸರ್ಕಾರದ ಎಲ್ಲಾ ಇಲಾಖೆಗಳ ಬಗ್ಗೆ ಅರಿವು ಇದೆ. ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಉತ್ತಮ ರೀತಿಯಲ್ಲಿ ಜವಾಬ್ದಾರಿ ವಹಿಸಿದರು. ಅಲ್ಲದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯವರ ಮೊಕದ್ದಮೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಅಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಯಾವುದೇ ಸಚಿವ ಸ್ಥಾನ ನೀಡಲಿಲ್ಲ. ಆದುದರಿಂದ ವಿರಾಜಪೇಟೆ ಶಾಸಕ AS ಪೊನ್ನಣ್ಣರವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ನೀಡಬೇಕು ಎಂದು ತಿಳಿಸಿದರು. ಅಲ್ಲದೆ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ BK ಹರಿಪ್ರಸಾದ್ ರವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸಿದರು. ಅಲ್ಲದೆ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ BK ಹರಿಪ್ರಸಾದ್ ರವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದರು. ನಮಸ್ಕಾರ. ನಾನು ಜಾನ್ಸನ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರಾಜಪೇಟೆ ತಾಲೂಕು ಅಧ್ಯಕ್ಷನಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ AS ಪೊನ್ನಣ್ಣನವರಿಗೆ ಕೊಡಗು ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕುವಂಥ ನಿರೀಕ್ಷೆಯಲ್ಲಿ ಈ ಗಳಿಗಂಟು ನಾವು ಇದ್ದೋ. ಬಹುಶಃ ಕಾರಣಾಂತರಗಳಿಂದ ಮೊದಲನೇ ಪಟ್ಟಿಯಲ್ಲಿ ನಮ್ಮ ಶಾಸಕರ ಹೆಸರು ಬಿಟ್ಟು ಹೋಗಿದ್ದು. AICC ಮತ್ತು KPCC ರಾಜ್ಯವಾರು ಜಾತಿ ಆಧಾರದ ಮೇಲೆ ಮತ್ತು ವಿವಿಧ ಆಧಾರದ ಮೇಲೆ
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಕಾಣ್ತಾ ಇದೆ. ಅದು ನಾವೇನು ಅದಕ್ಕೆ ವಿರೋಧವೇನು ವ್ಯಕ್ತಪಡಿಸ್ತಿಲ್ಲ. ಮೊದಲನೆಯಾಗಿ ನಾನು ಈ ಮೂಲಕ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಮತ್ತು ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಹುಶಃ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮೊನ್ನೆ ಬಂದು ಪಾರ್ಟಿಗೆ ಬಂದು ಅಥವಾ ಪಾರ್ಟಿಯನ್ನು ಬಲಪಡಿಸಿ ಅಧಿಕಾರವನ್ನು ಪಡೆದವರಲ್ಲ. ಅವರು ಪಕ್ಷದ ಹಿತದೃಷ್ಟಿಯಿಂದ NSUವಿಂದ ವಿದ್ಯಾರ್ಥಿ ಘಟಕದಿಂದಲೇ ಅವರು ರಾಜಕೀಯವಾಗಿ ಗುರುತಿಸಿಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಜೊತೆಯಲ್ಲೇ ಒಬ್ಬ ಹಿಂದುಳಿದವರ ನಾಯಕನಾದಂಥ BK ಹರಿಪ್ರಸಾದ್ ಅವರು ಕೂಡ ಇವತ್ತು ರಾಜ್ಯದ ನೂತನ KPCC ಅಧ್ಯಕ್ಷರಾಗಿದ್ದು ಕೂಡ ಅವ್ರಿಗೂ ಕೂಡ ನಾನು ನನ್ನ ತುಂಬು ಹೃದಯದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಬದಲಾವಣೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಕಾಣ್ತಾ ಇಲ್ಲ. ಬಹುಶಃ ನಾನು ಇಲ್ಲಿ ಏನನ್ನ ಉಲ್ಲೇಖ ಮಾಡ್ತಾನೆ ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆ ಒಂದು ವಿಶಿಷ್ಟವಾದಂಥ ಜಿಲ್ಲೆ. ಕೊಡಗು ಜನಾಂಗದವರದ ಮಧ್ಯದಲ್ಲಿ ಒಂದು ವಿವಿಧ ರೀತಿಯಲ್ಲಿ ಆಚಾರ ವಿಚಾರಗಳು ಸಂಸ್ಕೃತಿಯನ್ನು ಒಳಗೊಂಡಂಥ ಒಂದು ಜಿಲ್ಲೆ. ಜಿಲ್ಲೆಗೆ ಬರುವಂಥ ಎಲ್ಲ ರಾಜಕೀಯ ನಾಯಕರುಗಳು ಕೊಡಗು ಜಿಲ್ಲೆಯನ್ನು ಹೋಗ್ತಾರೆ. ಆದರೆ ರಾಜಕೀಯವಾಗಿ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲಿಯೂ ಕೂಡ ನಾವು ಒಂದು ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಕಾಣಲಿಕ್ಕೆ ತುಂಬ ಕಷ್ಟ ಇದೆ. ಬಹುಶಃ ಇಲ್ಲಿ ನಾನು ಪೊನ್ನಣ್ಣನವ್ರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ರಾಜ್ಯದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಎಲ್ಲ ಸಮುದಾಯದವ್ರನ್ನ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜನಾಂಗದವ್ರನ್ನ ಮಾತ್ರ ನಮಗೆ ಸಿಗೋದು. ಅವರಿಗೆ ಎಲ್ಲಿ ಅಷ್ಟು ಒತ್ತಡ ಹಾಕಲಿಕ್ಕೆ ಅಥವಾ ಅವರು ಒಂದು ಮಠವನ್ನು ಕಟ್ಕೊಂಡು ಆ ರೀತಿ ಇರುವಂಥ ಒಂದು ಸಮಾಜ ಅಲ್ಲ. ಅವರದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಶಾಂತಿಯನ್ನು, ಪ್ರೀತಿಯನ್ನು ಮತ್ತು ಇಡೀ ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುವಂಥ ಜಿಲ್ಲೆ. ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ತಪ್ಪಿದ್ದು ತುಂಬ ನೋವಿನ ವಿಚಾರ. ಕೊಡಗು ಜಿಲ್ಲೆಯ ಎಲ್ಲ ಜನರು ಪೊನ್ನಣ್ಣನವರು ಮಂತ್ರಿ ಆಗ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದರು. ಎಲ್ಲರೂ ಕೂಡ ತುಂಬ ನಿರೀಕ್ಷೆಯಲ್ಲಿದ್ದರು. 3ನೇ ತಾರೀಕು ಪೊನ್ನಣ್ಣನವರು ಕೂಡ ಒಂದು ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಒಂದು ನಂಬಿಕೆಯಲ್ಲಿ ಇದ್ದರು. ಬಹುಶಃ ಅದು ಹುಸಿಯಾಯಿತು. ಇನ್ನು 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳೋದು ಕೂಡ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಕೊಡಗು ಜಿಲ್ಲೆಯ ಪರವಾಗಿ ಕಾವೇರಿ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಇಡೀ ಮಂಡ್ಯ ಅಥವಾ ಮೈಸೂರು, ಬೆಂಗಳೂರಿಗೆ ನೀರನ್ನು ಉಣಿಸುವ ಕಾವೇರಿ ತಾಯಿಯ ಆ ಮಣ್ಣಿಗೆ ಒಂದು ಗೌರವವನ್ನು ಕೊಟ್ಟು ಮಾನ್ಯ ಎಸ್ ಪೊನ್ನಣ್ಣನವರಿಗೆ ಮಂತ್ರಿಗಿರಿಯನ್ನು ಕೊಡಬೇಕು, ಮಂತ್ರಿ ಸ್ಥಾನವನ್ನು, ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡಬೇಕು ಅಂತ ಕೂಡ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತಿದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಯುದ್ಧ ಮೈದಾನದಲ್ಲಿ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಸ್ ಪುಸ್ತಕಗಳನ್ನು ವಿತರಿಸಿದರು. ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 12ನೇ ವರ್ಷದ ಆರ್ಥಿಕ ಸಂಕಷ್ಟದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ವಿರಾಜಪೇಟೆ APJ ಅಬ್ದುಲ್ ಕಲಾಂ ರಸ್ತೆಯ ಈದ್ಗಾ ಮೈದಾನದಲ್ಲಿ ನಡೆಯಿತು. ಆಲಿರಾ ಪವೀರ್ ಉಸ್ಮಾನ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅರಮೇರಿ ಕಳಂಚೇರಿ ಮಠದ ಮಠಾಧೀಶರಾದ ಶ್ರೀ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು, ಸಾದುಲಿ ಜುಮ್ಮಾ ಮಸೀದಿಯ ಕತಿಬರಾದ ಜನಬ್ ಶುಹೇಲ್ ಫೈಜಿ, ಸಂತ ಅನ್ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ರೆವಂಡರ್ ಫಾದರ್ ಮೊದಲೈ ಮುತ್ತು, ಶಾಫಿ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ರಫೂಫ್, ವಿರಾಜಪೇಟೆ ನಗರ ಠಾಣೆ ಅಧಿಕಾರಿ ಪ್ರಮೋದ್ ಕುಮಾರ್, ಪುರಸಭೆ ನಾಮ ನಿರ್ದೇಶನ ಸದಸ್ಯರಾದ ಶಬರೀಶ್ ಶೆಟ್ಟಿ, ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ಗೌರವ ಅಧ್ಯಕ್ಷರಾದ ಮೊಹಮ್ಮದ್ ರಾಫಿ ಹಾಗೂ ಮೊಹಮ್ಮದ್ ಅನ್ಸರ್, ಮೊಹಮ್ಮದ್ ಕಬೀರ್ ಸೇರಿದಂತೆ ಹಲವರು ಭಾಗವಹಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಬಾರಿ ವಿರಾಜಪೇಟೆಯ ವಕೀಲರಾಗಿ ನ್ಯಾಯಾಧೀಶರಾದ ನಿಸ್ಮತ್ ಫಾತಿಮಾ, ಮದರಸದಲ್ಲಿ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಫಿನ್ಜಾ ಮರಿಯಂ, 10ನೇ ತರಗತಿಯಲ್ಲಿ 96% ಅಂಕ ಪಡೆದ ಜೋಯಾ ಸಮೀವುಲ್ಲಾ ರವರಿಗೆ ಸನ್ಮಾನ ಮಾಡಲಾಯಿತು. ಈ ಬಾರಿ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 600 ಮಕ್ಕಳಿಗೆ ಉಚಿತ ನೋಟ್ಬುಕ್ ಗಳನ್ನು ನೀಡಲಾಯಿತು. 34 ಜನ ಡೊನೇಟರ್ ಚಾರಿಟಬಲ್ ಟ್ರಸ್ಟ್ ನ ಸದಸ್ಯರು, ಅವರ ಸಮಿತಿಯ ಸದಸ್ಯರು, ಅಂದ್ರೆ ಅವರು ಕಳೆದ 12 ವರ್ಷದಿಂದ ಈ ಡೊನೇಟರ್ ಚಾರಿಟಬಲ್ ಟ್ರಸ್ಟ್ ಅನ್ನ ನೋಂದಾಯಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ನನ್ನ ಅರಿವಿನ ಪ್ರಕಾರ 2004 ಡಿಸೆಂಬರ್ 26ನೇ ತಾರೀಕು ದೇಶದ ಕರಾವಳಿಗೆ ಅಪ್ಪಳಿಸಿದ ಸುನಾಮಿಯ ಸಂದರ್ಭದಲ್ಲಿ ವಿರಾಜಪೇಟೆಯಿಂದ ತಮಿಳುನಾಡಿನ ವೆಲ್ಲಂಗಡಿ ಮತ್ತು ನಾಗರ್ಕೋವಿಲ್ಗೆ ಈ ಯುವಕರೆಲ್ಲ ನನಗೆ ಕಿರಿಯರು ಮತ್ತೊಂದಿದ್ದಾರೆ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದಿರ್ತಕ್ಕಂಥ ಸ್ವಲ್ಪ ಇದೆ ಮನೆಗಳು. ವಿರಾಜಪೇಟೆಯಲ್ಲಿ 2 ಲಾರಿಗಳಷ್ಟು ಹಕ್ಕಿ ಮತ್ತು ಮದ್ದು ಮಾಂಸಗಳನ್ನು ಸಂಗ್ರಹ ಮಾಡಿ ವೆಲ್ಲಂಗಡಿ ಮತ್ತು ನಾಗರ್ಕೋವಿಲಲ್ಲಿ ಉಪಯೋಗಿಸುತ್ತಾರೆ. ಅಲ್ಲಿ ಅವರಿಗೆ ಅವಶ್ಯಕತೆ ಇತ್ತು. ಅದೇ ರೀತಿ ಹಲವು ವರ್ಷಗಳ
ಬಿಡುವಿನ ನಂತರ ಈ ಕಳೆದ 12 ವರ್ಷದ ಹಿಂದೆ ಈ ಟ್ರಸ್ಟ್ ಅನ್ನು ರಿಜಿಸ್ಟರ್ ಮಾಡ್ತಾರೆ. ಪ್ರತಿ ವರ್ಷ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಜನೆಗೆ ಸಹಾಯಕವಾಗ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ವಿರಾಜಪೇಟೆ ಆರೋಗ್ಯದ ಬಗ್ಗೆ ಬಹಳ ಆಸಕ್ತಿ ಇವರಿಗೆ. 2 ಆಂಬ್ಯುಲೆನ್ಸ್ಗಳನ್ನ ಇವರು ಬಿಡುಗಡೆಗೊಳಿಸ್ತಾರೆ ಸಾರ್ವಜನಿಕ ಸಂಗ್ರಹದ ಮೂಲಕ. ಅದರಲ್ಲಿ ಒಂದು ಸ್ಟೆಪ್ ಡೌನ್ ICU ಇರತಕ್ಕಂಥ ಆಂಬ್ಯುಲೆನ್ಸ್. ಇವತ್ತಿನವರೆಗೂ ಇದು ವಿರಾಜಪೇಟೆಯಲ್ಲಿ ಬಹಳ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರು ಯಾರಿಗೆ ಹಣ ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ ಅವರಿಂದ ಮಾತ್ರ ಹಣ ತಗೊಳ್ತಾರೆ. ಅವರ ಹತ್ರ ಹಣ ಕೊಡ್ಲಿಕ್ಕೆ ಸಹಾಯ ಸಮರ್ಥರಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಹಾಗೆ ಉಚಿತವಾದ ಸೇವೆಯನ್ನು ಕೊಡ್ತಾ ಬರ್ತಾರೆ. ಇದೆಲ್ಲವನ್ನ ನಡೆಸಲಿಕ್ಕೆ ಬಹಳ ಕಷ್ಟ ಇದೆ. ಇದನ್ನ ಮಾತನಾಡ್ತಕ್ಕಂಥದ್ದು 2 ಮಾತಲ್ಲಿ ಮುಗಿಸಿ ಹೋಗ್ತಕ್ಕಂಥದ್ದಲ್ಲ. ಯಾಕೆಂತಂದ್ರೆ ಹಿಂದೆ ಫಾದರ್ ನಾವು ಸೆಂಟೆನ್ಸ್ ಶಾಲೆಯಲ್ಲಿ ಓದಂತ 80ರ ದಶಕದಲ್ಲಿ ಓದಂತವ್ರು ಯಾರಾದ್ರೂ ಅವ್ರಿಗೆ ಗೊತ್ತಿರುತ್ತೆ. ಕ್ರಿಶ್ಚಿಯನ್ ಚಿಲ್ಡ್ರನ್ಸ್ ಫಂಡ್ ಬೆಳೆಯೋದಿತ್ತು CCF ಅಂತ. CCF ಅಂತಂದ್ರೆ ವರ್ಷದಲ್ಲಿ ಒಂದು ಹಬ್ಬ, ಒಂದು ದಸರಾ, ಒಂದು ಗೌರಿ ಬಂದಾಗೆ. ಯಾಕೆಂದ್ರೆ ನಮ್ಮ ರವಿಕುಮಾರ್ ಪತ್ರಕರ್ತರಿದ್ದಾರೆ, ಅವರು ಅದರ ಪಾಲ್ಗೊಳ್ಳುವುದು ಗೊತ್ತಿದೆ. ಯಾಕೆಂದ್ರೆ ಅಷ್ಟು ದೊಡ್ಡ ಗಾತ್ರದ ಹಾರ್ಲಿಕ್ಸ್ ಬಾಟ್ಲಿ ಇವತ್ತು ವಿರಾಜಪೇಟೆ ಹಣ ಕೊಟ್ಟು ತಗೊಂಡಿದ್ದೀವಿ. CCF ಕೊಟ್ಟಂತ ಅವ್ರು ಕೊಟ್ಟಂತ ಸಮವಸ್ತ್ರ. ಅವರು ಆ ಕಾಲದಲ್ಲಿ ಲೇಖಕ್ ನೋಟ್ಬುಕ್ ಗಳನ್ನ ಕೊಡ್ತಾ ಇದ್ರು. ಅದನ್ನ ಪಡ್ಕೊಂಡು ಓದಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗಿ ಇವತ್ತು ರಿಟೈರ್ಡ್ ಆಗಿ ಮನೇಲಿ ಕೂತಂತ ವ್ಯಕ್ತಿಗಳಿದ್ದಾರೆ. ಅವರಿಗೂ ಕೊಡ್ಬೇಕು ಅಂತ ಹೇಳಿ ಮನ್ಸಿದೆ. ಎಲ್ಲ ನಾವು ಕೊಡ್ಬೇಕು ಕಡೆ ಯಾವ್ದಾದ್ರು ಸಂಕ್ರಾಂತಿ ಹೋಯ್ತಿಲ್ಲ ಅಂತ ಬೇಸರದಲ್ಲಿ ಇರಬೇಕು. ಇವರು ಡಬ್ಬ ಇಟ್ಟು ಒಂದು ಡಬ್ಬಕ್ಕೆ ಒಂದು ದಿನಕ್ಕೆ ₹1 ಹಾಕಿ 365 ದಿವಸಕ್ಕೆ ₹365 ಆಗುತ್ತೆ. ₹10 ಹಾಕಿದ್ರೆ ₹3650 ಆಗುತ್ತೆ ಅಂತ ಹೇಳೋ ಲೆಕ್ಕದಲ್ಲಿದ್ದಾರೆ. ಅಂದ್ರೆ ಒಂದೇ ಬಾರಿಗೆ ₹3650 ಕೊಡ್ಲಿಕ್ಕೆ ಆಗದಿದ್ರು ದಿನಕ್ಕೆ ಒಂದು ₹1 ಅಥವಾ ಒಂದು ₹10 ಅದಕ್ಕೆ ಹಾಕಿದ್ರೆ ಆ ಸಮಾಜದಲ್ಲಿ ಯಾರಿಗೆ ಅಗತ್ಯ ಇದೆ ಅವರಿಗೆ ಒಂದೇ ಬಾರಿಗೆ ನೀವು ₹3000 ಕೊಡೋದು ಬೇಡ. ನೀವು ದಿನ ಒಂದು ₹10 ಹಾಕಿ ಅವರಿಗೆ ಒಂದು ಸಹಾಯವನ್ನು ಮಾಡಿದವರಿಗೆ ಒಂದು ಗಟ್ಟಿಗೆ ಬೆನ್ನಾಗಿ ನಿಂತು ಅವರು ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಆ ರೀತಿ ಯೋಚನೆ ಮಾಡುವ. ನಾವು ಹೇಳಿದ್ರು ನೀವು ಕಟ್ಕೊಳ್ಳೋದ ಭಾರ ಹೇಳಿದ್ರು, ಕೊಡುವ ಕೈ ಹಾಕಬೇಕು, ಕೊಂಡುಕೊಂಡಷ್ಟು ನಮ್ಮ ಕೈ ಭಾರವಾಗ್ತದೆ. ನಮ್ಮ ಸ್ವಾಮಿಗಳು ಹೇಳಿದ್ರು ನೈಜ್ಞಾನ ಸದೃಶಂ, ಅದಕ್ಕಿಂತ ದೊಡ್ಡ ವಿಚಾರನೇ ಇಲ್ಲ. ಯಾಕೆಂದ್ರೆ ಸತ್ಯನೋಗಿದ ಭೂಮಿ ನೈಸತ್ಯಾತ್ಮಕ ಧರ್ಮ ಅಂತ ಹೇಳಿದ್ದಾರೆ. ಭೂಮಿ ಸತ್ಯದ ಮೇಲೆ ನಿಂತಿದೆ, ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತ. ವಿದ್ಯೆಯಲ್ಲಿ ಧರ್ಮವನ್ನ ನೋಡೋದು ಬೇಡ. ವಿದ್ಯಾಭ್ಯಾಸ ಪ್ರತಿಯೊಬ್ಬರಿಗೂ ಅಗತ್ಯ ಇದೆ. ಇಂತಹ ಪುಣ್ಯ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಈ ದೊರೆತ ಚಾರಿಟಬಲ್ ಟ್ರಸ್ಟ್. ಯಾಕಂದ್ರೆ ಈ ಯುವಕರ ಆಲೋಚನೆಗೆ ಇಡೀ ಸಮಾಜವೇ ಒಂದು ಬಾರಿ ತಲೆವಾಗಿ ಗಮನಿಸಬೇಕು. ಯಾರು ಅಂತ ವಿದ್ಯಾವಂತರು ಅಲ್ಲ, ಅಂತ ಸ್ಥಿತಿವಂತರು ಅಲ್ಲ, ಹಾಗಾದ್ರೂ ಶ್ರೀಮಂತರು ಅಲ್ಲ. ಬಟ್ ಅವರ ಆಲೋಚನೆ ಸಮಾಜದ ಕಡೆ ಇದೆ. ಅವರ ಆಲೋಚನೆ ಯಾರಿಗೆ ಅಗತ್ಯ ಇದೆ ಅವರಿಗೆ ಕೊಡಬೇಕು ಹೇಳ್ತಕ್ಕಂಥ ವಿಚಾರ ನಮ್ಮಲ್ಲಿಲ್ಲ. ಇರುವುದರಿಂದ ಪಡೆದುಕೊಂಡು ಬಂದು ಸಂಗ್ರಹ ಮಾಡಿಕೊಡ್ತಕ್ಕಂಥದ್ದು. ಫಾದರ್ ಹೇಳಿದಾಗೆ ಆ ಸಂಗ್ರಹದಿಂದ ಪಡೆದುಕೊಂಡಂತಹ ಸಂಪನ್ಮೂಲ ವ್ಯರ್ಥ ಆಗಬಾರ್ದು, ಸದ್ಬಳಕೆ ಆಗ್ಬೇಕು. ಯಾಕಂದ್ರೆ ಅವರೊಂದು ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು, ಅವರು ಎಲ್ಲೆಲ್ಲ ಓಡೋಗಿ ವಿದ್ಯಾರ್ಥಿಗಳನ್ನ ಇಟ್ಕೊಳ್ತಾರೆ ಅಂತ ನಾವು ನೋಡ್ತಾ ಇರ್ತೇವೆ. ಅವರ ಕಚೇರಿಗಿಂತ ಹೆಚ್ಚು ಇರೋದಕ್ಕಿಂತ ಹೆಚ್ಚು. ಯಾಕಂದ್ರೆ ಪೋಷಕರಿಗೆ ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಫಾದರ್ ಅವ್ರನ್ನ ಹೆಂಗೆ ಬೆನ್ನಿಡ್ತಾರೆ ಅಂತ ಒಂದು ರೀತಿ GPS ಹಾಕಿದಾಗೆ ಮಾಡಿದ್ದಾರೆ ಅವ್ರ ಮಕ್ಕಳಿಗೆ. ಅವ್ರು ವಿರಾಜಪೇಟೆ ಯಾವ ಎಂತ ದೊಡ್ಡ ಕಟ್ಟಡದಲ್ಲಿದ್ರು ಫಾದರ್ ಯಾವ ಕಡೆಗೆ ಅಲ್ಲಿ ಹೋಗ್ತಾರೆ ಅಂತ ಹೇಳುವಂಥದ್ದು ನಾನು ಖುದ್ದಾಗಿ ಕಂಡಂತ ಅನುಭವ. ಅಲ್ಲಿ ಹೋಗಿ ಆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಅವರ ಪೇರೆಂಟ್ಸ್ ಅನ್ನ ಕರೆಸಿ ಅವರ ವಿಚಾರಗಳನ್ನ ತಿಳಿಸಿ ತಿದ್ದಿ ತೀಡಿ ಇವತ್ತು ಓದಿ ಮುಂದಕ್ಕೆ ಹೋಗಿದ್ದಾರೆ. ಅದ್ರ ಫಾದರ್ ಲೋಗ ಹಾಕೊಂಡು ಯಾವ ಕಟ್ಟಡಕ್ಕೆ ಹೋಗ್ಬಾರ್ದು ಪಾಪ ಅಲ್ಲೆಲ್ಲ ನುಗ್ಗಿ ಆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಒಂದು ಓದಿಸ್ತಕ್ಕಂಥ ಒಂದು ಕೆಲಸ ನಿಜವಾಗಿ ಬಹಳ ಶ್ಲಾಘನೀಯ. ಇಡೀ ವಿರಾಜಪೇಟೆ, ಕೊಡಗು, ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ವ್ಯಾಪಿಸಿ ಈ ಸಂಸ್ಥೆ ಅಂತ ನಾನು ಅವರಿಗೆ ಶುಭಾಶಯ ಕೊಡ್ತೀನಿ. ನೆಕ್ಸ್ಟ್ ಎಲ್ಲ ಬಂದವರು ಅದೇ ಹೇಳಿದ್ರು, ಈಗ ನಮಗೆ ಮನೆಯಲ್ಲಿ ದುಡ್ಡು ಕೊಡ್ತಾರೆ, ಚಾರಿಟಿಯಲ್ಲಿ ದುಡ್ಡು ಕೊಡ್ತಾರೆ ಮಕ್ಕಳಿಗೆ. ಅದು ಪೋಷಕರಿಗೆ ಹೇಳ್ತಿಲ್ಲ, ಮಕ್ಕಳಿಗೆ ನನಗೂ ದುಡ್ಡು ಕೊಟ್ಟಿದ್ರು. ಇವನ್ ನನ್ನ ಸೇರ್ಸ್ಕೊಂಡು ಹೇಳ್ತೀನಿ, ಆಫ್ಟರ್ 23-24 ಇಯರ್ಸ್ ಯಾರು ಕೊಡಲ್ಲ, ಕೇಳಕ್ಕೂ ಆಗಲ್ಲ. ಇದು ತುಂಬಾ ಪ್ರಾಕ್ಟಿಕಲ್, ಬೇಜಾರು ಕೊಡೋದಿಲ್ಲ. ಆಫ್ಟರ್ 23-24 ಇಯರ್ಸ್ ನಾನು SSLC ಮುಗಿಸ್ದೆ, ಈಗ PUC ಮುಗಿಸ್ದೆ, ಡಿಗ್ರಿ ಮುಗಿಸ್ದೆ, ಇನ್ನೊಂದೇನೋ ಓದೋದಾಗ ಕೊಡ್ತಾರೆ ಅಲ್ಲಿ. ಆಮೇಲೆ ನಾನು ಮನೇಲೂ ಕೇಳಿದ್ರೆ ಕೇಳಕ್ಕಾಗಲ್ಲ, ಹೋಗಿರ್ತಾರೆ. ಫ್ಯಾಮಿಲಿಯಲ್ಲೂ ಕೇಳಕ್ಕಾಗಲ್ಲ, ಊರಲ್ಲೂ ಕೇಳಕ್ಕಾಗಲ್ಲ. ತುಂಬಾ ಸೀರಿಯಸ್ ವಿಷಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕೇಳೋದು. ನಾನು ಅನುಭವಿಸಿದ್ದೀನಿ, ನೀವು ಅನುಭವಿಸ್ಬಿಡಿ ಅಷ್ಟೇ. ಯಾವಾಗ ಈಗ ನೀವು ಕೊಡ್ಲೇಬೇಕು, ಫ್ಯಾಮಿಲಿ ಕೊಡ್ಬೇಕು, ಮನೆಯವರು SSLC ಓದ್ತಿರ್ತಾರೆ, ಮಕ್ಕಳು ಕೊಡ್ಲೇಬೇಕು, PU ಓದ್ತಿರ್ತಾರೆ, ದುಡ್ಮೆಲ್ಲ ಫ್ಯಾಮಿಲಿ ಪೇರೆಂಟ್ಸ್ ಕೊಡ್ತಾರೆ, ಕೊಡ್ಲೇಬೇಕು. ಡಿಗ್ರಿ ಓದ್ತಿರ್ತಾರೆ, ಕೊಡ್ಲೇಬೇಕು. ನಮ್ಮ ಪೇರೆಂಟ್ಸ್ ಅವರ ಕರ್ತವ್ಯ ಅದು.
ಆಫ್ಟರ್ ಡಿಗ್ರಿ 22-23 ಇಯರ್ಸ್ ಆಗುತ್ತೆ, ಎಲ್ಲೂ ಕೇಳಕ್ಕಾಗಲ್ಲ. ಬಹಳ ಕಷ್ಟ ಪರಿಸ್ಥಿತಿ ಅದು. ಈಗ ಹೇಳೋದನ್ನ ಕೇಳ್ಕೊಂಡು ಏನ್ ನಿಮ್ ಊರುಗಳು ಯಾರು ಕೆಟ್ಟ ಸಲಹೆಗಳು ಯಾರು ಕೊಡಲ್ಲ, ಇಲ್ಲಿರೋರು ಕೂಡ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಇಷ್ಟು 2 ಗಂಟೆ ಸುಮಾರು 1.5 hour 2 hours ಇಲ್ಲಿ ನಿಮ್ಗೆ ಹೇಳಿದಾರಂದ್ರೆ ಯಾರು ಕರೆಕ್ಟಾಗಿ ಕೇಳಿದಿರಾ, ಅರ್ಥ ಮಾಡ್ಕೊಂಡಿರಾ, 100% ಎಲ್ಲ ಕೇಳಿದಿರ ಅನ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ. ಬಟ್ ಕೇಳಿದ್ರ 100% ಒಳ್ಳೇದಾಗುತ್ತೆ. ಪಾತ್ರವನ್ನು ವಹಿಸಿದೆ. ಈಗ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಶಿಕ್ಷಣ ಅನ್ನೋದಿರಬೇಡಿ. ಮದುವೆ ಬೇಗ ಮದುವೆ ಮಾಡಿಸೋದೆಲ್ಲ ಈಗ ಪೇರೆಂಟ್ಸ್ ಏನ್ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡಿಸ್ತಾರೆ. ಬಟ್ ಮದುವೆ ಮಾಡಿಸೋ ಮುಂಚೆ ಒಂದು ಡಿಗ್ರಿ, ಅವ್ರದ್ದು ಒಂದು ಡಿಗ್ರಿ ಇದೆ, ಅವ್ರು ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ ಸೋಷಿಯಲಿ ಅವರ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡಬೇಕು ಅಂತ ನನಗೆ ಒಂದು ಪೇರೆಂಟ್ಸ್ಗೆ ಒಂದು ರಿಕ್ವೆಸ್ಟ್. ಅಂಡ್ ಮಕ್ಕಳು ಕೂಡ ಈ ಏಜ್ ತುಂಬಾ ಒಂದು ರೆಬೆಲಿಯಸ್ ಏಜ್ ಅಂತ ಹೇಳ್ಬೋದು. ಪೇರೆಂಟ್ಸ್ ಏನ್ ಹೇಳ್ತಾರೆ ಅದ್ರ ವಿರುದ್ಧ ಮಾತಾಡ್ತೀವಿ, ಅವರ ರೆಬೆಲ್ ಆಗ್ತೀವಿ, ಅವ್ರು ಹೇಳಿದ್ದೆಲ್ಲ ಕೇಳೋದಿಲ್ಲ. ಬಟ್ ನಾನು ಹೇಳ್ತೀನಿ, ನನ್ನ ಜೀವನದಲ್ಲಿ ನನಗೆ ಪೇರೆಂಟ್ಸ್ ತೆಗೆದ ಡಿಸಿಷನ್ ಯಾವತ್ತೂ ಕರೆಕ್ಟ್ ಆಗಿತ್ತು. ಇವತ್ತು ನ್ಯಾಯಾಧೀಶ ಆಗಿದ್ದೀನಿ, ಇದು ನನ್ನ ತಂದೆ ತಾಯಿಯ ಕನಸಾಗಿತ್ತು, ಇವತ್ತು ನಾನು ಪೂರ್ತಿ ಮಾಡಿದ್ದೀನಿ. ಅವ್ರು ತಗೊಂಡ ಡಿಸಿಷನ್ಸ್ ಯಾವತ್ತೂ ತಪ್ಪಾಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಕೂಡ ನನಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದಾರೆ. ನನಗೆ ಬೇಕಿರೋ ಫ್ರೀಡಮ್, ಬೇಕಿರೋ ಶಿಕ್ಷಣ ಎಲ್ಲ ಕೊಟ್ಟಿದ್ದಾರೆ. ನನ್ನ ತಂದೆ ಒಂದು ಮಾತು ಹೇಳ್ತಾ ಇದ್ರು, ಎಜುಕೇಶನ್ ಇಸ್ ಅ ವೆಪನ್. ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ನಾವು ಸರ್ವೈವ್ ಆಗೋದು, ದಟ್ ಇಸ್ ಎಜುಕೇಶನ್. ರೀಸೆಂಟ್ಲಿ ನಾನೊಂದು ಪ್ರೋಗ್ರಾಮ್ಗೆ ಹೋಗಿದ್ದೆ, ಅಲ್ಲಿ ಒಂದು ಕಥೆಯನ್ನ ಕೇಳಿಸ್ಕೊಂಡೆ, ಅದು ನನಗೆ ಇನ್ಸ್ಪೈರ್ ಮಾಡಿದೆ. ಅದನ್ನ ಇಲ್ಲಿ ಫಾರ್ವರ್ಡ್ ಮಾಡುವ ಅಂತ ಇಚ್ಛಿಸ್ತೀನಿ. ಒಂದು ಸಿನಾರಿಯೋನ ಇಮ್ಯಾಜಿನ್ ಮಾಡುವ. ನೀವು ಒಂದು ಕಾರ್ನ ಡ್ರೈವ್ ಮಾಡ್ತಾ ಇದ್ದೀರಾ, ನಿಮ್ಮ ಕಾರ್ ಮುಂದೆ ಒಂದು ಹಸುನ ಬಂದ್ರೆ ನೀವೇನ್ ಮಾಡ್ತೀರಾ? ಒಂದು ಹಸು ಬಂದ್ರೆ ನೀವು ಹಾರ್ನ್ ಹೊಡಿತೀರಾ, ಆದ್ರೂ ಅದು ಸೈಡ್ ಹೋಗ್ಲಿಲ್ಲ ಅಂದ್ರೆ ನೀವು ಕಾರಿಂದ ಇಳಿದು ಅದನ್ನ ಸೈಡ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಅದೇ ಸಿನಾರಿಯೋದಲ್ಲಿ ಹಸು ಜಾಗದಲ್ಲಿ ಲಯನ್ ಇದ್ರೆ ಏನ್ ಮಾಡ್ತೀರಾ? ಸದ್ದು ಮಾಡದೆ ಸುಮ್ಮನೆ ಕಾರಲ್ಲಿ ಕೂತಿರ್ತೀರಾ, ಅದು ಲಯನ್ ತಾನಾಗಿ ಕಾರಿಂದ ದಾಟೋವರೆಗೆ ನೀವು ಕಾಯ್ತೀರಾ. ಆ ಹಸುವಿಂದ ಲಯನ್ ಆಗಿ ಮಾಡಿಸೋದು ನಿಮ್ಗೆ ಎಜುಕೇಶನ್. ನೀವು ಎಜುಕೇಶನ್ ತಗೊಂಡು ಒಂದು ಪೊಸಿಷನ್ ಅಲ್ಲಿ ಕೂತಿದ್ರೆ ಅದು ನಿಮ್ಗೆ ಲಯನ್ ಮಾಡುತ್ತೆ. ಆ ಪೊಸಿಷನ್ ನಿಮ್ಗೆ ಅಲ್ಲಾಡ್ಸಕ್ಕೆ ಯಾರಿಂದಲೂ ಸಾಧ್ಯವಾಗುದಿಲ್ಲ. ಲೈಫ್ ಅಲ್ಲಿ ಯಾವತ್ತೂ ಹಾರ್ಡ್ ವರ್ಕ್ ಇರ್ಬೇಕು. ಶಾರ್ಟ್ ಕಟ್ಸ್ ಯೂಸ್ ಮಾಡ್ತೀನಿ, ಬೇಗ ಇನ್ಕಮ್ ಬೇಕು ಅಂದ್ಬಿಟ್ಟು ಎಜುಕೇಶನ್ ನ ಬಿಟ್ಟು ಬೇರೆ ಕೆಲಸಕ್ಕೆಲ್ಲ ಸೇರಿದ್ರೆ ನಿಮ್ಗೆ ಯಾವತ್ತೂ ಅದು ಏನ್ ಈಸಿಲಿ ನಿಮಗೆ ಸಿಕ್ಕಿದ್ರೆ ಈಸಿಲಿ ಕಿತ್ಕೊಳ್ಳೋಕ್ಕೂ ಸಾಧ್ಯ. ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಇಂದ ಮಾಡಿದ್ರೆ ನಿಮಗೆ ಯಾವತ್ತೂ ಫೇಲ್ ಆಗಲ್ಲ, ಅದರ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ತಹಶೀಲ್ದಾರ್ ಕೃಷ್ಣಮೂರ್ತಿರವರ ಸಮ್ಮುಖದಲ್ಲಿ ಬಿಎಲ್ಒಗಳಿಗೆ ಹಾಗೂ ಬಿಎಲ್ಎಗಳಿಗೆ ಮತದಾರರ ಪಟ್ಟಿ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜೆಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕು ಪುರಸಭೆ ವತಿಯಿಂದ ಬೀದಿ ನಾಯಿಗಳಿಗೆ ಸಂತಾನಹರಣ ಮತ್ತು ರೇಬಿಸ್ ಲಸಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಬೀದಿ ನಾಯಿಗಳನ್ನು ಸೆರೆ ಹಿಡಿಯಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.